ಕೊಪ್ಪಳ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಕಾರಟಗಿ ತಾಲೂಕಿನ ಸಿದ್ದಾಪುರ ಬಳಿ ಮರವೊಂದು ಧರೆಗೆ ಉರುಳಿದೆ. ಇರಕಲ್ಗಡದಲ್ಲಿ ಕಿತ್ತೋದ ಬಸ್ ನಿಲ್ದಾಣದ ಮೇಲ್ಛಾವಣಿ. ಬಸ್ ನಿಲ್ದಾಣದ ಬಳಿಯ ಮನೆ ಮೇಲೆ ಬೃಹತ್ ಕಂಬ ಕೂಡ ಬಿದ್ದಿದೆ. ಇದು ವಿವಿಧ ಕಡೆ ಸಾಕಷ್ಟು ಅವಾಂತರ ಆಗಿರೋದು. ಕೊಪ್ಪಳ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆ ಸುರಿದಿದೆ. ಪರಿಣಾಮ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಒಂದು ಕಡೆ ಮಳೆಯ ಅವಾಂತರಕ್ಕೆ ಬೃಹತ್ ಮರವೊಂದು ಧರೆಗೆ ಅಪ್ಪಳಿಸಿದ್ರೆ, ಇನ್ನೊಂದು ಕಡೆ ಬಸ್ ನಿಲ್ದಾಣದ ಮೇಲ್ಛಾವಣಿ ಏನಿದೆ. Hotel Management with AI. Join IIHM, International Institute of Hotel Management. ಜೋರಾದ ಗಾಳಿಗೆ ಹಾರಿ ಹೋಗಿದೆ. ಇನ್ನು ಬಸ್ ನಿಲ್ದಾಣದ ಬಳಿಯ ಮನೆಯ ಮೇಲೆಯೇ ಬೃಹತ್ ಕಂಬವೊಂದು ಬಿದ್ದಿದೆ. ಹೀಗಾಗಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಆಗಿರುವಂಥದ್ದು. ಮುಂಗಾರು ಪೂರ್ವ ಮಳೆ ರಾಜ್ಯದ ನಾನಾ ಕಡೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿಸ್ತಾ ಇದೆ, ಸಾಕಷ್ಟು ಹಾನಿಯನ್ನ ಮಾಡ್ತಾ ಇದೆ. ಒಂದ್ ಕಡೆ ಕೃಷಿಗೆ ಹೊಡೆತ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೂ ಕೂಡ ತೊಂದರೆ ಉಂಟಾಗ್ತಾ ಇರೋದು. ಇನ್ನು ಮೇ 29ರವರೆಗೆ ರಾಜ್ಯಾದ್ಯಂತ ಮಳೆಯಾಗುವಂತಹ ಮುನ್ಸೂಚನೆ ಇದೀಗ ಸಿಕ್ಕಿರೋದು. ರಾಜ್ಯದ 17 ಜಿಲ್ಲೆಗಳಲ್ಲಿ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. 2 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಕೊಪ್ಪಳ, ಗದಗ ಜಿಲ್ಲೆಗಳಿಗೆ ಇಂದು ಆರೆಂಜ್ ಅಲರ್ಟ್, ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕೊಪ್ಪಳ ಹಾಗೂ ಗದಗ ಜಿಲ್ಲೆಯಲ್ಲಿ. ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ನೀಡಿದ ಹವಾಮಾನ ಇಲಾಖೆ. ಮುಂದಿನ 48 ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ.